ವಸತಿ ನಿಲಯ, ಆಶ್ರಯ ಯೋಜನೆಯ ಮನೆಗಳ ಮೇಲೂ ಕೂಡ ವಕ್ಫ್ ಕಣ್ಣು ಹಾಕಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೊರಾರ್ಜಿ ವಸತಿ ಶಾಲೆ, ಬಾಲಕಿಯರ ವಸತಿ ಶಾಲೆ, ಆಶ್ರಯ ಮನೆಗಳು, ಹೆಸ್ಕಾಂ ಕಚೇರಿ, ಮಿನಿ ವಿಧಾನಸೌಧ, ಎಂಎಲ್ಬಿಸಿ ಕಚೇರಿ, ಅಬ್ಬಬ್ಬ ಒಂದ ಎರಡ ಇದೆಲ್ಲವನ್ನ ವಕ್ಫ್ ನುಂಗಿ ನೀರು ಕುಡಿದಿದೆ. ಬದಾಮಿಗೆ ಬಕಾಸುರ ವಕ್ಫ್ ಎಂಟ್ರಿ, ಕಂಡ ಜಾಗಗಳಿಗೆ ವಕ್ಫ್ ಬೇಲಿ. ಬಾಗಲಕೋಟೆ ಜಿಲ್ಲೆ ಬದಾಮಿ ಪಟ್ಟಣಕ್ಕೆ ವಕ್ಫ್ ಎಂಟ್ರಿ ಕೊಟ್ಟಿದೆ. ಸರ್ವೆ ನಂಬರ್ 192ರಲ್ಲಿನ ನಿರ್ಮಾಣ ಹಂತದ ಮಿನಿ ವಿಧಾನಸೌಧ ಕಟ್ಟಡ, ಮಲಪ್ರಭಾ ಎಡದಂಡೆ ಕಾಲುವೆ, ಇಂಜಿನಿಯರಿಂಗ್ ವಿಭಾಗದ ಕಚೇರಿ ಜಾಗದ ಪಾಣಿಯಲ್ಲಿ ವಕ್ಫ್ ಹೆಸರು ನಮೂದಿಯಾಗಿದೆ. ಇದಿಷ್ಟೇ ಅಲ್ಲ, ಬಾಗಲಕೋಟೆ ತಾಲೂಕಿನ ಶಿರೂರು ಗ್ರಾಮದ ಸರ್ವೆ ನಂಬರ್ 92ರಲ್ಲಿ ಬರುವ 54 ಎಕರೆ 2 ಗುಂಟೆ ಜಾಗ ವಕ್ಫ್ ಪಾಲಾಗಿದೆ. ಈ ಸರ್ವೆ ನಂಬರ್ನಲ್ಲಿರುವಂತಹ ಹೆಸ್ಕಾಂ ಕಚೇರಿ, ಮೊರಾರ್ಜಿ ವಸತಿ ಶಾಲೆ, ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ, 1200 ಆಶ್ರಯ ಯೋಜನೆ ಮನೆಗಳಿವೆ. ಇದೆಲ್ಲ ವಕ್ಫ್ ಆಸ್ತಿ ಅಂತ ಇಸ್ಲಾಮಿಯಾ ತಂಜೀಮ್ ಕಮಿಟಿ ವಕ್ಫ್ ಹಾಗೂ ಜಿಲ್ಲಾಧಿಕಾರಿಗೆ ಅರ್ಜಿ ಸಲ್ಲಿಸಿದೆ. ಊರಣ್ಣವರು ಭಾಳ ಸಹನೆಯಿಂದ ಇಲ್ಲಿವರೆಗೆ ನಿಮ್ಮ ಎಲ್ಲ ಚಟುವಟಿಕೆಗಳನ್ನು ಗಮನಿಸ್ಯಾರ. ಅದನ್ನೆಲ್ಲ ನೀವು ಕೈಬಿಟ್ಟು ಇಲ್ಲಿರ್ತಕ್ಕಂಥ ಹಲವಾರು ಸರ್ಕಾರಿ ಯೋಜನೆಗಳಿಗೆ ಇಲ್ಲಿ 54 ಎಕರೆ ಜಮೀನೊಳಗೆ ನಮ್ಮ ಹಿರಿಯರೆಲ್ಲ ಜಮೀನು ಕೊಟ್ಟು, ಮೊರಾರ್ಜಿ ಸ್ಕೂಲ್ ಕೊಟ್ಟೈತಿ, KEB ಕೊಟ್ಟಿವಿ, BCM ಹಾಸ್ಟೆಲ್ ಕೊಟ್ಟೈತಿ, 2 ಸರ್ಕಾರಿ ಶಾಲೆ ಅದಾವು, ದೇವಾಲಯಗಳದಾವು, ಎಲ್ಲ ಸುಮಾರು 1000ಕ್ಕೂ ಹೆಚ್ಚು ಬಡವರ ಆಶ್ರಯ ಮನೆಗಳದಾವು. ಆದ ಕಾರಣ ಈ ಯಾವುದೂ ವಕ್ಫ್ ಆಸ್ತಿ ಅಂತೇಳಿ ನಮೂದು ಮಾಡಲಾರ್ದ ತಮಗೇನು ಸಂಬಂಧಪಟ್ಟ 2 ಎಕರೆಕ್ಕಿಂತ ಹೆಚ್ಚು ಜಮೀನು ಐತಿ, ಅದ್ರಾಗ ತಾವು ನಮಾಜು ವಿವಿಧ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡಿ ತಾವು ಕೂಡ ನೆಮ್ಮದಿಯಿಂದ ಇರಬೇಕು. ಶಿರೂರು ಗ್ರಾಮಸ್ಥರಿಗೆ ನೇರವಾಗಿ ನೋಟಿಸ್ ಬಂದಿಲ್ಲ. ಯಾವುದೇ ಮನೆ ಉದಾರದಲ್ಲಾಗ್ಲಿ ಎಲ್ಲೂ ಕೂಡ ವಕ್ಫ್ ಅಂತ ನಮೂದಿಯಾಗಿಲ್ಲ. ಆದ್ರೆ ಇಸ್ಲಾಮಿಯಾ ತಂಜೀಮ್ ಕಮಿಟಿ ಇದು ವಕ್ಫ್ ಆಸ್ತಿ ನಮಗೆ ನೀಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದೆ. DC ಅವ್ರು ಏನು ಆದೇಶ ಮಾಡ್ರೆ ಗೊತ್ತಿರಲಿಲ್ಲ ರೀ. ಬಟ್ DC ಅವ್ರಿಗೆ ಇವ್ರು ಮನವಿ ಮಾಡ್ಕೊಳತ್ತಾರ, ನಮ್ಗೆ ಬಾಡಿಗೆ ನಿಗದಿಪಡಿಸ್ಕೊಡ್ರಿ, ಇಲ್ಲಿಕಪ್ಪ ಅಂದ್ರೆ ಅವ್ರು ನೋಡ್ರಿ ತೆರವುಗೊಳಿಸ್ಕೊಡ್ರಿ, ತೆರವುಗೊಳ್ಸಕ್ಕೆ ನಮ್ಗೆ ಸರ್ಕಾರದ ಪರ್ಮಿಷನ್ ಕೊಡ್ರಿ ಮತ್ತು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ರಿ ಅಂತ ಹೇಳ್ಕೊಟ್ಟು ಅವ್ರಿಗೆ ಮನವಿ ಮಾಡ್ಕೊಳತ್ತಾರಂತ. ಆದೇಶ ಕಾಪಿ ನಮ್ಮ ಅವ್ರು ಮನವಿ ಕೊಟ್ಟಂತ ಲೆಟರ್ಗಳು ನಮ್ಮ ಅದಾವು. DC ಅವ್ರು ನಾವು ತೊಗೊಂಬಂದು ವಾಪಸ್ ನಾವು ಮನವಿ ಕೊಟ್ಟು DC ಅವ್ರಿಗೆ. ಒಟ್ನಲ್ಲಿ ವಕ್ಫ್ ಆಸ್ತಿ ಕಂಟಕ ದಿನದಿಂದ ದಿನಕ್ಕೆ ಮಿತಿ ಮೀರ್ತಿದ್ದು ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ. ಸಿದ್ದು ದೊತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೀವೇನಾದರೂ ಬ್ಯಾಂಕ್ ಖಾತೆಯಲ್ಲಿ ಹಣ ಇಟ್ಟಿದ್ದೀರಾ? ನಿಮಗೆ ಯಾವುದೇ ಮೆಸೇಜ್ ಬಾರದಿದ್ರೂ ಹಣ ಕಟ್ಟಾಗಿದೆಯಾ? ಹಾಗಿದ್ರೆ ಹುಷಾರಾಗಿರಿ. ಯಾಕಂದ್ರೆ ಯಾವುದೇ ಮೆಸೇಜ್ ಬರದೆಯೂ ನಿಮ್ಮ ದುಡ್ಡು ಎಗರಿಸ್ಬಿಡ್ತಾರೆ. ಹೆಂಗೆ ಗೊತ್ತಾ? ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಇದು ಡಿಜಿಟಲ್ ಯುಗ. ಇಡೀ ಪ್ರಪಂಚ ನಮ್ಮ ಅಂಗೈಯಲ್ಲಿರುತ್ತೆ. ಇಡೀ ನಮ್ಮ ಜೀವನ ಮೊಬೈಲ್ ಮೇಲೆ ನಿಂತಿದೆ. ಇಂಥ ಮಾಡರ್ನ್ ಯುಗದಲ್ಲಿ ಕಳ್ಳರು ಕೂಡ ಫುಲ್ ಡಿಜಿಟಲೈಸ್ ಆಗಿದ್ದಾರೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ನೀವು ಕೂಡ ಶಾಕ್ ಆಗ್ಬಿಡ್ತೀರಾ. ಬ್ಯಾಂಕ್ ಖಾತೆಯಲ್ಲಿದ್ದ ಹಣ ಮಂಗಮಾಯ. ಹೀಗೆ ತಮ್ಮ ಪಾಸ್ಬುಕ್ನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ತಿರುವ ಈ ವ್ಯಕ್ತಿಯ ಹೆಸರು ಮಹೇಶ್. ಕೊಡಗು ಜಿಲ್ಲೆಯ ಕುಶಾಲನಗರದ ನಿವಾಸಿ. ಇವರ 2 ಬ್ಯಾಂಕ್ ಖಾತೆಗಳಿಂದ 1,17,000 ರೂಪಾಯಿ ಹಣವನ್ನ ಕದೀಮರು ಸದ್ದಿಲ್ಲದೆ ಲಪಟಾಯಿಸಿದ್ದಾರೆ. ಅಕ್ಟೋಬರ್ 7ರಂದು ಮಹೇಶ್ ಅವರ ಬ್ಯಾಂಕ್ ಆಫ್ ಬರೋಡಾದ ಖಾತೆಯಿಂದ 1 ಲಕ್ಷ ಹಣವನ್ನ ಸೈಬರ್ ಕಳ್ಳರು ಎಗರಿಸಿದ್ದಾರೆ. ಇದಾದ 2ನೇ ದಿನಕ್ಕೆ ಮತ್ತೊಂದು ಬ್ಯಾಂಕ್ ಆಫ್ ಇಂಡಿಯಾ ಖಾತೆಯಿಂದ 17,600 ರೂಪಾಯಿಯನ್ನ ಕದ್ದಿದ್ದಾರೆ. ಆದರೆ ಹಣ ವರ್ಗಾವಣೆಗೂ ಮುನ್ನ ಮಹೇಶ್ಗೆ ಯಾವುದೇ OTP ಬಂದಿಲ್ವಂತೆ. ಆಮೇಲೆ 10 ಗಂಟೆ 10 ನಿಮಿಷಕ್ಕೆ ಫೋನ್ ಸ್ವಿಚ್ ಆನ್ ಮಾಡಿ ಯಾರ ಹತ್ರ ಮಾತಾಡ್ಬಿಟ್ಟು ಫೋನ್ ಇಟ್ಟಿದ್ದೀನಿ ಅಷ್ಟೇ. ಮೆಸೇಜ್ ಬಂತು ನನಗೆ. ಮೆಸೇಜ್ ಬಂದಾಗ ಫೋನ್ ತೆಗೆದು ನೋಡೋತ್ತಿಗೆ 50,000 ರೂಪಾಯಿ ದುಡ್ಡು ಕಟ್ಟಾಗಿತ್ತು. ನಾನು ಮಗ ಮಲಗಿದ, ಇಮಿಡಿಯೇಟ್ ಕರೆದೆ. ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ, ಎದ್ದೇಳಿ ಈ ಥರ ದುಡ್ಡು ಕಟ್ಟಾಯಿತು ಅಂತೇಳಿ. ಎದ್ಬಿಟ್ಟು ನೋಡೋತ್ತಿಗೆ ಸ್ಟೇಷನಿಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಬ್ಯಾಂಕ್ ಮ್ಯಾನೇಜರ್ದು ಹಳೆಯ ನಂಬರ್ ಇತ್ತು ಒಬ್ಬರದು, ವೈಶಾಖ್ ಅಂತೇಳಿ. ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು ಬ್ಯಾಂಕ್ ಆಫ್ ಬರೋಡಾ. ಅವರು ಇಮಿಡಿಯೇಟ್ ಹೇಳಿದ್ರು, ನೀನು ಒಂದು ನಂಬರ್ ಕೊಡ್ತೀನಿ, ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿನ್ನ ಅಕೌಂಟ್ ಬ್ಲಾಕ್ ಮಾಡಿಸಿ ಫಸ್ಟ್ ಅಂತ ಹೇಳಿದ್ರು. ನಂಬರ್ ಕಳಿಸಿದ್ದು ನನಗೆ. ನಾನು ನಂಬರ್ ಕಳಿಸಿ ಆ ನಂಬರಿಗೆ ಕಾಲ್ ಮಾಡ್ತಾ ಇರ್ಬೇಕಾದ್ರೆ ನಾನು 40,000 ರೂಪಾಯಿ ಪುನಃ ಕಟ್ಟಾಯಿತು. ಇನ್ನು ಈ ಬಗ್ಗೆ ಮಹೇಶ್ ಕುಶಾಲನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರಂತೆ. ಆದರೆ ದೂರು ನೀಡಿ ತಿಂಗಳಾದರೂ ಯಾವುದೇ ಪ್ರಯೋಜನ ಆಗಿಲ್ಲ.
ಬ್ಯಾಂಕ್ನವರು ಕೂಡ ಕೈ ಚೆಲ್ಲಿ ಕೂತಿದ್ದಾರೆ. ಬ್ಯಾಂಕ್ನವ್ರು ಕಳೆದ್ರೆ ಅವರು ನಮಗೆ ಗೊತ್ತಿಲ್ಲ ಅಂದರೆ ನಾವು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನೋಡಬೇಕು, ಇದೆಲ್ಲ ಕ್ರಮ ತಗೋಬೇಕು. ಪೊಲೀಸ್ ಸ್ಟೇಷನ್ ಆಗ್ಬೋದು, ಬ್ಯಾಂಕ್ನವ್ರು ಆದರೂ ಕ್ರಮ ತಗೋಬೇಕು. ಹೆಂಗೆ ಇದೆ ಈ ಥರ ಎಷ್ಟೋ ಜನಗಳಿಗೆ ಆಗ್ತಾ ಇದೆ ಮೋಸ, ಎಷ್ಟೋ ಜನಗಳು. ಅದು ಯಾವತ್ತೂ ಏನು ಅದು ನಮಗೆ ಇನ್ನೂ ಡೀಟೇಲ್ಸ್ ಏನೂ ಗೊತ್ತಾಯ್ತಲ್ಲ. ಅದಕ್ಕೆ ಏನು ಕ್ರಮ ತಗೋಬೇಕು ಅದು ಅವ್ರಿಗೆ ಬಿಟ್ಟಿರೋದು. ಇಲ್ಲಿಯವರೆಗೂ ಮೊಬೈಲ್ಗೆ ಬಂದ OTPಯನ್ನ ಯಾರಿಗೂ ಶೇರ್ ಮಾಡಬೇಡಿ, ಅನಾಮಿಕ ಕರೆಗಳನ್ನ ಸ್ವೀಕಾರ ಮಾಡಬೇಡಿ ಎಚ್ಚರಿಕೆ ನೀಡಲಾಗ್ತಿತ್ತು. ಆದರೆ ಇದೀಗ ಯಾವುದೇ OTPಯೂ ಇಲ್ಲದೆ ಬ್ಯಾಂಕ್ ಖಾತೆಯಿಂದ ಹಣ ಲಪಟಾಯಿಸುತ್ತಾರೆ. ನೀವೇ ಯೋಚನೆ ಮಾಡಿ. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ. ವಕ್ಫ್ ಬೋರ್ಡ್ನ ಸದಸ್ಯ ಶಫಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯ ವಿರುದ್ಧವೂ ಕೂಡ ಹರಿಹಾಯ್ದಿದ್ದಾರೆ ವಕ್ಫ್ ಬೋರ್ಡ್ ಸದಸ್ಯ ಶಫಿ. ಗೆಜೆಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿಸಿ ಅನ್ನೋಕೆ ಇವರು ಯಾರು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ರಾಜಕೀಯ ಹಿತಾಸಕ್ತಿಗೆ ಮುಸ್ಲಿಮರನ್ನ ಬಲಿ ಕೊಡೋದು ಸರಿನಾ? ಈ ಷಡ್ಯಂತ್ರಕ್ಕೆ ಹೇಗೆ ಕೌಂಟರ್ ಮಾಡಬೇಕನ್ನೋದು ನಮಗೂ ಗೊತ್ತಿದೆ. ಬಿಜೆಪಿಯ ವಿರುದ್ಧವೂ ಕೂಡ ಆ ಮೂಲಕ ವಕ್ಫ್ ಬೋರ್ಡ್ ಸದಸ್ಯ ಶಫಿ ಹರಿಹಾಯ್ದಿದ್ದಾರೆ. ರಾಜ್ಯ ವಕ್ಫ್ ಬೋರ್ಡ್ನಿಂದ ರೈತರ ಭೂಮಿಯನ್ನು ಕಬಳಿಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಈಗ ಕಾಡ್ಗಿಚ್ಚಿನಂತೆ ಹರಿದಾಡ್ತಾ ಇದೆ. ಇದರ ವಾಸ್ತವತೆ ಏನು ಮತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸುದ್ದಿ ಹಾಕೋದಕ್ಕೆ ಆಗಿರುವಂಥ ಕಾರಣಗಳಾದ್ರೇನು, ಇದೆಲ್ಲದಂತ ಕುರಿತಂತೆ ನಾವು ಮಾತಾಡೋದಕ್ಕೆ ನಮ್ಮ ಜೊತೆಗೆ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರಂಥ ಶಫಿ ಸಾದಿ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೇನೆ. ಸರ್ ನಮಸ್ತೆ. ಈಗ ಪ್ರಮುಖವಾಗಿ ತಮಗೆ ಗೊತ್ತಿರುವಂತೆ 1974ರ ಒಂದು ಗೆಜೆಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಬೇಕು, ಅದನ್ನೇ ರದ್ದು ಮಾಡಬೇಕು, ಅದನ್ನು ರದ್ದು ಮಾಡಿದ್ರೆ ಮಾತ್ರನೇ ನಾವು ಒಪ್ಪೋದು ಅಂತಕ್ಕಂಥದ್ದನ್ನು BJP ನಾಯಕರು ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಏನು ಪಹಣಿನಲ್ಲಿ ಹೆಸರುಗಳು ಈಗ ನಮೂದಾಗಿದೆ, ವಕ್ಫ್ ಬೋರ್ಡ್ ಆಸ್ತಿ ಇದನ್ನು ಪರಬಾರೆ ಮಾಡುವಂತಿಲ್ಲ ಅಂತ, ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಕೂಡ ಮುಖ್ಯಮಂತ್ರಿಗಳು ಸೂಚನೆ ಮಾಡಿದ್ದಾರೆ. ಜೊತೆಗೆ ರೈತರಿಗೆ ಮತ್ತೆ ಯಾವುದನ್ನು ನೋಟಿಸ್ ಕೂಡ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಕ್ಯಾನ್ಸಲ್ ಮಾಡೋಕ್ಕೋ ಮಾಡಿಸೋಕೆ ಇವರು ಯಾರ್ರೀ? ಇವರೇನು ಕಾನೂನಾ ಅಥವಾ ಇವರೇನು ಕೋರ್ಟಲ್ಲಿದೆ, ಹೈಕೋರ್ಟಲ್ಲಿದೆ, ನಮಗೆ ಸುಪ್ರೀಂ ಕೋರ್ಟ್ ಇಲ್ವಾ, ಹೈಕೋರ್ಟ್ ಇಲ್ವಾ? ಇವರ ರಾಜಕೀಯ ಹಿತಾಸಕ್ತಿಗೋಸ್ಕರ ಮುಸ್ಲಿಂ ಸಮುದಾಯವನ್ನು ಬಲಿ ಕೊಡ್ತೀವಿ ಅಂತ ಹೇಳಿದರೆ ನಾವು ನಿದ್ರೆಯಲ್ಲಿದ್ದೀವಾ? ನಾವೇನು ಇಡೀ ಕರ್ನಾಟಕ ಎದ್ದೇಳಿದೆ, ಮುಸ್ಲಿಂ ಸಮುದಾಯಕ್ಕೆ ಗೊತ್ತಿದೆ ಯಾವ ರೀತಿಯಲ್ಲಿ ಮಾತನಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇರೋದು ಅಷ್ಟೇ. ಮುಸ್ಲಿಂ ಸಮುದಾಯಕ್ಕೆ ಈ ವಂಚನೆ ಗೊತ್ತಿಲ್ಲದೇನೂ ಇಲ್ಲ. ಯಾಕೆಂದರೆ ಇವು ರಾಜಕೀಯ ಹಿತಾಸಕ್ತಿಗಾಗಿ 74ನೇ ಗಜೆಟ್ ಯಾರಿಗೆ ಮಾಡೋಕ್ಕಾಗತ್ತೆ ರೀ? ಗಜೆಟನ್ನು ಕ್ಯಾನ್ಸಲ್ ಮಾಡಿದರೆ ನಮ್ಮ ಇದಿಲ್ಲ, ಒನ್ಸ್ ಎ ವಕ್ಫ್ ಆಲ್ವೈಸ್ ವಕ್ಫ್, ಅದು ಸೆಂಟ್ರಲ್ ಆ್ಯಕ್ಟ್, ಅದು ರಾಜ್ಯ ಮಾಡಿದಂತಹ ಒಂದು ಆ್ಯಕ್ಟ್ ಅಲ್ಲ. ಇದರದ್ದು ತುಂಬ ಕಂಡೀಷನ್ಸ್ ಇದೆ, ತುಂಬ ಮಜಬೂತಿದೆ. ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು, ACಗಳು, ತಹಸೀಲ್ದಾರ್ಗಳು ನಮ್ಮ ಅಧಿಕಾರಿಗಳಿಗೆ ಕರೆದು, ವಕ್ಫ್ ಅಧಿಕಾರಿಗೆ ಕರೆದು ಎಲ್ಲ ವಾಪಸ್ ತಗೊಳ್ಳಿ 30-40 ವರ್ಷಗಳಿಂದ ಏನು ನಾವು ಕಾನೂನು ಹೋರಾಟ ಮಾಡ್ತಾ ಬರ್ತಾ ಇದ್ದೀವ, ಅದನ್ನೆಲ್ಲ 11ರಿಂದ ತೆಗೆದಾಕಿ ಇವರು ಯಾರು ಹೇಳೋಕೆ? ಏನು ಪವರ್ ಇದೆ ಇವರೇನು ನ್ಯಾಯಾಂಗನ? ನಾವೇನು ನಿದ್ರೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿದ್ದೀರಾ? ನಮಗೇನು ಅರ್ಥ ಆಗಲ್ವಾ ಇದು? 70 ವರ್ಷಗಳ ನಮ್ಮ ಹೋರಾಟಕ್ಕೆ ಈ ಒಂದು ರಾಜಕೀಯ ಹಿತಾಸಕ್ತಿಗಾಗಿ ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿಗಳು ನೀವು ವಾಪಸ್ ತಗೊಳ್ಳಿ ಅಂತ ಹೇಳಿದರೆ ನಾವು ಅದನ್ನೆಲ್ಲ ಕೇಳೋಕೇನು? ನಾವು ಯಾರ ಮನೆಯ ಗಂಜಿಯಲ್ಲೂ ನಾವಿಲ್ಲ. ಮುಸಲ್ಮಾನರು ತುಂಬ ಹಿಮ್ಮತ್ತಲ್ಲಿದ್ದೀವಿ, ನಾವು ತುಂಬ ಇಜ್ಜತ್ತಲ್ಲಿದ್ದೀವಿ. ನಾವು ಯಾಕೆ ಮಾತನಾಡ್ತಾ ಇಲ್ಲ ಅಂತೇಳಿ ಎಲ್ಲೂ ಯಾರಿಗೂ ತೊಂದರೆ ಆಗೋದು ಬೇಡ ನಮ್ಮಿಂದ ಅಂತ ಅಷ್ಟು ಮಾತ್ರ. ಇದು ಒಂದು ಕ್ಷಮೆಗೂ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಬಿಟ್ಟು ಮುಸಲ್ಮಾನರ ವಿರುದ್ಧ ಷಡ್ಯಂತ್ರ ನಡೆಯುವುದಾದರೆ ಹೋರಾಟ ಹೇಗೆ ಮಾಡಬೇಕು ಅದು ನಮ್ಗೆ ಗೊತ್ತಿದೆ. ನಮ್ಮ ಉಲ್ಮಾಗಳಿದ್ದಾರೆ, ನಮ್ಮ ಧಾರ್ಮಿಕ ನಾಯಕರಿದ್ದಾರೆ, ನಾನು ಆ ಸಂಘಟನೆಯಲ್ಲಿದ್ದೀನಿ. ಈಗಾಗಲೇ ಚರ್ಚೆ ನಡೀತಾ ಇದೆ. ನಮ್ಮ ವಕ್ಫ್ ಆಸ್ತಿ ಉಳಿಬೇಕು, ಕಬಳಿಕೆಯಾದಂಥ ಆಸ್ತಿಗಳು ವಾಪಸ್ ಬರಬೇಕು, ಅದು ಮುಸ್ಲಿಂ ಸಮುದಾಯಕ್ಕೆ ಅನುಕೂಲ ಆಗಬೇಕು. ವಕ್ಫ್ ಅದಾಲತ್ ರಾಜ್ಯದಲ್ಲಿ ನಡೀತಾ ಇದೆಯಾ ಅಥವಾ ನಡೆಯುತ್ತಾ, ಹೇಗೆ ಸರ್? ವಕ್ಫ್ ಅದಾಲತ್ ಮುಂದುವರಿಬೇಕು. ಅದೇ ರೀತಿ ಜಮೀರ್ ಸಾಬ್ರಿಗೆ ಸರ್ಕಾರ, ಅದೇ ರೀತಿ ಪ್ರತಿಪಕ್ಷದವರು ಎಲ್ಲರೂ ಸಾಥ್ ಕೊಡಬೇಕು. ಯಾಕೆಂದರೆ ಇಲ್ಲಿ BJP ಕಾಂಗ್ರೆಸ್ಸಿನ ಎಡೆಯಲ್ಲಿರುವಂಥ ವಿಚಾರ ಅಲ್ಲ ಇದು. ಹಿಂದೂ ಮುಸಲ್ಮಾನರ ಎಡೆಯಲ್ಲಿರುವ ಸಮಸ್ಯೆ ಅಲ್ಲ ಇದು ಕಬಳಿಕೆದಾರರು ಎಂಕ್ರೋಚ್ಮೆಂಟ್ ಮಾಡಿದಂತಹ ಭೂಗಳ್ಳರ ವಿರುದ್ಧ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದ ಶಫಿ ಸಾದಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ.